ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಸಿನಿಮಾದ ಪ್ರೊಡ್ಯೂಸರ್ ನಿಮ್ ತಂದೆ ಆಗಿರೋದ್ರಿಂದ ಅವ್ರ ಜೊತೆ ಸೆಟ್ ಅಲ್ಲಿ ಯಾವಾಗ್ಲೂ ಇರ್ತಾರೆ ಅನ್ನೋ ಒಂದ್ ಕಾರಣಕ್ಕೆ ತುಂಬಾ ಕಷ್ಟ ಆಯ್ತಾ? ಇಲ್ಲ ಮ್ಯಾಮ್, ಆ ಥರ ಏನಿಲ್ಲ. ನಾನು ಯಾವ್ದೋ ಸೀನ್ ಇದಾಗಲ್ಲ ಅಥವಾ ಏನಾದ್ರು ಸ್ವಲ್ಪ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ನಮ್ಮ ಅಪ್ಪನೇ ಬಂದು ಹೇಳ್ಕೊಡೋದು, ನಾನು ಮಾಡಿ ತೋರಿಸ್ತೀನಿ ಅವಾಗಾದ್ರೂ ನೀನ್ ಮಾಡಪ್ಪ ಅಂತ. ತುಂಬಾ ಸಪೋರ್ಟಿವ್ ಆಗಿದೆ. ತುಂಬಾ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಹುಡುಗಿರಿಂದ ಸ್ವಲ್ಪ ದೂರನ ಅಥವಾ ನನ್ಗೂ ಅದು ಬೇಡ ಅನ್ನೋ ತರ ಯಾವ ತರ ನಿಮ್ ಕ್ಯಾರೆಕ್ಟರ್? ರಿಯಲ್ ಲೈಫಲ್ಲೂ ದೂರ ಅಂತ ಏನಿಲ್ಲ, ದೂರನೇ ಇದೀನಿ ಆಲ್ಮೋಸ್ಟ್. ಇವಾಗ ಆಕ್ಚುಲಿ ಫಸ್ಟ್ ಸಿನಿಮಾ ಅಂತಂದಾಗ ಅದು ಒಂದು ಅನ್ಸುತ್ತೆ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂಡ್ಬಿಡ್ತಾರೇನೋ, ನಮ್ಗೆ ಒಂಥರ ಅನ್ಕಂಫರ್ಟೇಬಲ್. ನಮ್ಮಪ್ಪ ಅದು ಹೇಳ್ಬಿಟ್ರು ಮ್ಯಾಮ್, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರಂತ ಬಿಟ್ಬಿಡಪ್ಪ, ಇಲ್ಲಿ ನಾನೇ ಹೇಳ್ತಾ ಇದೀನಿ ಅಂತ ಡೈರೆಕ್ಟರ್ ಬಂದು ಹೇಳಿದ್ದಾರೆ. ಸರ್, ಇವಾಗ ಒಂದು ಸಿನಿಮಾದ ಮ್ಯೂಸಿಕ್ ಮಾಡ್ಬೇಕಾದ್ರೆ ಸ್ಟಾರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸ್ಟಾರ್ ಕ್ಯಾಸ್ಟ್ ಆಕ್ಚುಲಿ ಫೇಸ್ ವ್ಯಾಲ್ಯೂ ಈಗ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹೊಸ ಒಳ್ಳೆ ಕತೆ ಇದ್ರೆ ಸಾಕು, ನಮಗೆ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಅದೇ ನಾವು ಮಾತಾಡ್ತಾ ಇದ್ದೀವಿ. ಒಂದು ಸ್ಕ್ರಿಪ್ಟು ಇದ್ರೆ ಚೆನ್ನಾಗಿ. ಬಟ್ ಆಲ್ವಿನ್ ಸರ್ ತುಂಬ ಸ್ಕ್ರಿಪ್ಟಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಯಾವಾಗ ತುಂಬ ಟ್ಯಾಲೆಂಟ್ ಇದೆ ಆ್ಯಕ್ಚುಲಿ. ಅವರು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು, ತುಂಬ ಸ್ಕ್ರಿಪ್ಟಲ್ಲಿ ಅವರು ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಈ ಸ್ಕ್ರಿಪ್ಟ್ ವೈಸು ಫುಲ್ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ನನಗೆ ಸ್ಟಾರ್ ಫೇಸ್ ವ್ಯಾಲ್ಯೂ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅನಿಸ್ತಾ ಇದೆ. ಸ್ಕ್ರಿಪ್ಟ್ ಚೆನ್ನಾಗಿದ್ರೆ, ಸ್ಟ್ರಾಂಗ್ ಆಗಿದ್ರೆ ಗೆಲ್ಬೋದು. ನನಗೆ ಈ ಪೋಸ್ಟರ್ಸ್ ನೋಡ್ತಾ ಇದ್ರೆ ಇದೊಂದು ವಿಲೇಜ್ ಸ್ಟೋರಿ ಇರ್ಬೋದೇನೋ, ಇದು ಒಂದು ನನ್ನ ಗೆಸ್ ಅಷ್ಟೇ. ಹೇಗಿದೆ ಸಿನಿಮಾ ಕತೆ, ಯಾವ ತರ? ವಿಲೇಜ್ ಅಂತ ಅಲ್ಲ, ಇದು ಅರ್ಬನ್ ಕ್ಯಾರೆಕ್ಟರ್ ಇರೋದು ಕಾಲೇಜ್, ಯೂಶುವಲ್ ಕಾಲೇಜ್ ಟೌನ್ಸ್ ಅಲ್ಲೆಲ್ಲ ಹೇಗಿರ್ತಾರೆ ಅದೇ ತರ. ಬಟ್ ಏನಂತ ಹೇಳಿದ್ರೆ ಶೇಡ್ ಮೇ ಬಿ ಅದೇ ತರ ಇರ್ಬೋದು, ಮೇ ಬಿ ನಿಮಗೆ ನೋಡುವಾಗ ಅನ್ಸ. ಬಟ್ ನಾವು ಕೂಡ ಶೂಟಿಂಗ್ ಅಲ್ಲಿ ಮಂಡ್ಯದಲ್ಲಿ ಆ ಕಡೆ ಎಲ್ಲ ವಿಲೇಜ್ ಅಲ್ಲಿ ತಿರು, ಬಟ್ ಇಟ್ಸ್ ನಾಟ್ ಲೈಕ್ ಏನೋ ಪ್ಯೂರ್ ವಿಲೇಜ್ ಪಾಸ್ ಆಗುತ್ತೆ ಮ್ಯಾಮ್. ವಿಲೇಜ್, ಟೌನ್, ಸಿಟಿ ಪಾಸ್ ಆಗುತ್ತೆ ಶೇಡ್ಸ್. ಬಟ್ ಯೂಶುವಲ್ ಈಗಿನ ಜನರೇಷನ್ಗೆ ಹೇಗೆ ಯಾವ ತರ ಇರುತ್ತೆ, ಈಗಿನ ಕಾಲೇಜ್ ಹೋಗೋ ಬರೋ ಹುಡುಗಿರು ಅವ್ರ ಹತ್ರ ಲವ್ ಸ್ಟೋರೀಸ್ಗಳು ಏನೇನಾಗುತ್ತೆ ಅದೇ ಈಗಿನ ಟ್ರೆಂಡ್ ಟೈಪ್ ಇದೆ ಅಷ್ಟೇ. ಸರ್, ಇವಾಗ ಈ ಸಿನಿಮಾಗೆ ಫಸ್ಟ್ ನೀವು ಹೀರೋ ಆಗ್ಬೇಕು ಅನ್ನೋದು ಅಂತ ಅಂದಾಗ ನಿಮ್ಮ ಆ ರಿಯಾಕ್ಷನ್ ಹೇಗಿತ್ತು? ನಾನೇನು ಮಾತಾಡಿಲ್ಲ. ಫಸ್ಟ್ ಕೇಳಿದೆ, ಸರ್ ನಾನು ಮಾಡ್ಬೋದಾ ಅಂತ. ಇಲ್ಲ ಸರ್, ಆಲ್ರೆಡಿ ಅವ್ರಿಬ್ಬ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಮಾತಾಡಿದ್ರು. ನಾನು ಆಗ್ತಾನೆ ಬಂದಿದ್ದೆ ವೆಕೇಶನ್, ನನ್ನ ಎಜುಕೇಶನ್ ದುಬೈಯಲ್ಲಿ ಮಾಡ್ತಾ ಇದ್ದು. ಬಂದಿದೆ, ಒಂದು 2 months ಹಾಲಿಡೇಸ್ ಇತ್ತಂತ ಬಂದಿದ್ದೆ. ಆ ಟೈಮಲ್ಲಿ ನೋಡಿ ಪ್ಲ್ಯಾನ್ ಮಾಡಿದ್ರು. ಆಮೇಲೆ ಕರೆದ್ರು, ಈ ಥರ ಇದೆ ಅಂತ ಹೇಳಿದ್ರು. ಎಲ್ಲ ಹೇಳಾದ್ಮೇಲೆ ಖುಷಿ ಆಯಿತು. ಆಮೇಲೆ ನಮ್ಮಪ್ಪ ಒಂದು ಮಾತು ಹೇಳಿದ್ರು, ಸರ್ ಪ್ರೊಡ್ಯೂಸರ್ ಮಗ ಅನ್ಕೊಂಡು ಸಿನಿಮಾ ಮಾಡೋಂಗಿದ್ರೆ ನಿಮ್ಗೆ ಸಿನಿಮಾ ಮಾಡಬೇಡಿ, ಇವತ್ತು ಅವನ್ನ ನಿಮ್ಮ ಕೈ ಕೊಡ್ತೀನಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅನುಕೂಲವಾಗಿ ಟ್ರೈನ್ ಮಾಡಿಕೊಂಡು ಅದಾದಮೇಲೆ ಸಿನಿಮಾ ಶೂಟಿಂಗ್ ಮಾಡಿ, ಅಲ್ಲಿವರೆಗೂ ಹೋಗೋದು ಬೇಡ ಸರ್ ಶೂಟ್ಗೆ ಅಂತ ಹೇಳಿದ್ರು. ಅದೇ ಥರ ಅವರು ಡೈರೆಕ್ಟರ್ ಸರ್, ನಾನು ಜಿಮ್ಗೆ ಹೋದಾಗ ಆ್ಯಕ್ಟಿಂಗ್ ಕ್ಲಾಸ್, ಡ್ಯಾನ್ಸ್ ಎಲ್ಲೇ ಹೋದ್ರು ಎಲ್ಲ ಕಡೆ ನನ್ನ ಜೊತೆ ಟ್ರಾವೆಲ್ ಮಾಡ್ತಾಯಿದ್ರು. ಆಮೇಲೆ ಫಸ್ಟ್ ಸಿನಿಮಾಗೆ ಇಷ್ಟು ಅದ್ಭುತವಾಗಿ ನನ್ನ ಟ್ರೈನ್ ಅಪ್ ಮಾಡಿ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಈ ಫೀಲ್ಡಿಗೆ ಬಂದಮೇಲೆ ಅವರೊಂಥರ ಗುರುಗಳು ಅಂತಲೇ ಹೇಳ್ಬೋದು ನನಗೆ, ಡೈರೆಕ್ಟರ್ಗಿಂತ ಗುರು. ಯಾಕಂದ್ರೆ ಫಸ್ಟ್ ಸಿನಿಮಾ ಮಾಡಿದ್ದೀನಿ, ಎಲ್ಲ ಹೇಳ್ಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕೇನು ಅಂತ. ಇದು ಒಂಥರ ಲಕ್ ಅಂತ ಹೇಳ್ಬೋದು ಅನ್ಸುತ್ತೆ. ಇಲ್ಲಾಂದ್ರೆ ನೀವು ಫಸ್ಟ್ ಚಿಕ್ಕವರಿದ್ದಾಗ ಅನ್ಕೊಂಡಿದ್ರೆ ನಾನು ಈ ತರ ಹೀರೋ ಆಗ್ಬೇಕು ಇಂಡಸ್ಟ್ರಿನಲ್ಲಿ? ಮ್ಯಾಮ್, ಚಿಕ್ಕ ವಯಸ್ಸಿಂದ ಅನ್ಕೊಂಡಿದ್ದೆ, ಆದರೆ ಬರಬೇಕು ಅಂತ ಅನ್ಸಿರ್ಲಿಲ್ಲ ಯಾವತ್ತೂ. ಆಮೇಲೆ ಹೋಗ್ತಾ ಅದು ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಅಂದ್ರೆ ಇದು ನಿಮ್ಮ ತಂದೆಯವ್ರ ಮೂಲಕ ಏನಿತ್ತು ಅಂತ ಹೇಳ್ಬೋದಾ? ತಂದೆಗೆ ಒಂದು ಕನಸಿತ್ತು, ಒಂದು ಸಿನಿಮಾ ತೆಗಿಬೇಕಿಂತ. ನನಗೆ ತುಂಬ ಆಸೆ ಇತ್ತು ಆ್ಯಕ್ಚುಲಿ. ಒಂದು ಅಡ್ವರ್ಟೈಸ್ಮೆಂಟ್ಗೆ ಹೈದ್ರಾಬಾದ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಆ ಟೈಮಲ್ಲಿ ಹಿಂಗೆ ಡಿಸ್ಕಷನ್ ಮಾಡ್ತಾ ಆಲ್ವಿನ್ ಸರ್ ಜೊತೆ ಅವ್ರು ಮಾತಾಡಿ ಏನೋ ಒಂದಾಗಿ, ಆಮೇಲೆ ಸ್ಕ್ರಿಪ್ಟ್ ಓಕೆ ಆಗಿ ನನ್ನ ಟ್ರೈನ್ ಮಾಡಿ ಆಮೇಲೆ ಸಿನಿಮಾ ಶೂಟ್ ಮಾಡಿ. ಈ ಸಿನಿಮಾ ಹೇಗೆ ನೀವು ಸೆಲೆಕ್ಟ್ ಆದ್ರಿ? ಫಸ್ಟ್ ಅದೇ ಫೋಟೋಸ್ ಅಲ್ಲಿ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಒಂದ್ಸಲ ಮೀಟಿಂಗಿಗೆ ಕರೆದಿದ್ರು. ಮೀಟಿಂಗಲ್ಲಿ ಅಂದ್ರೆ ಡೈಲಾಗ್ ಕೊಟ್ಬಿಟ್ಟು ಆಡಿಷನ್ ಮಾಡಿದ್ರು. ಸೊ ಆಡಿಷನ್ ಅವ್ರಿಗೆ ಆಮೇಲೆ ಇಷ್ಟ ಆಗಿದ್ಮೇಲೆ ದೆನ್ ನಮ್ಮ ಪೇರ್ ಆಗಿ ಒಂದ್ಸಲ ಮಾಡಿಸಿದ್ರು, ನಮಗೆ ಹೇಗೆ ಬರುತ್ತೆ ಅಂತೇಳಿ. ಅದೆಲ್ಲ ಆಗಿದ್ಮೇಲೆ ನನಗೆ ಸೆಲೆಕ್ಷನ್ ಆಗಿತ್ತು ಈ ಸಬ್ಜೆಕ್ಟಿಗೆ. ಅದಾದಮೇಲೆ ಅಲ್ವಿನ್ ಸರ್ ನನಗೆ ಅಂದರೆ ಸ್ಕ್ರಿಪ್ಟ್ ಹೇಳಿದ್ರು, ಈ ಥರ ಬರುತ್ತೆ ಅಂತೇಳಿ, ಕ್ಯಾರೆಕ್ಟರ್ ಈ ಥರ ಪ್ಲೇ ಆಗುತ್ತೆ ಅಂತೇಳಿ. ಆ್ಯಂಡ್ ನನಗೆ ಆ ಕ್ಯಾರೆಕ್ಟರ್ ಬಿಗಿನಿಂಗಿಂದ ಲಾಸ್ಟ್ ತನಕ ಎಂಡಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಸಾಂಗು 2 ಸೀನ್ ಆ ಥರ ಬೇಡ ನನಗೆ. ಅಟ್ಲೀಸ್ಟ್ ಒಂದು ಕ್ಯಾರೆಕ್ಟರ್, ಒಂದು ಪರ್ಫಾರ್ಮೆನ್ಸ್ ತೋರಿಸೋಂಥ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರೋದು, ಆ ಥರ ಸ್ಕ್ರಿಪ್ಟ್ ನನಗೆ ಬೇಕಿತ್ತು. ಬಟ್ ಆ ಥರ ಸ್ಕ್ರಿಪ್ಟ್ ಇದೆ ಆ್ಯಕ್ಚುಲಿ. ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಥ್ರೂ ಔಟ್ ಕ್ಯಾರಿ ಆಗುತ್ತೆ. ಆ್ಯಂಡ್ ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನನಗೆ ವೇರಿಯೇಷನ್ಸ್ ಕೊಡೋದಕ್ಕೆ ಸ್ವಲ್ಪ ಸ್ಪೇಸ್ ಸಿಕ್ತು.
ಸೊ ಅಟ್ಲೀಸ್ಟ್ ಅದನ್ನಾದ್ರೂ ನೋಡ್ಬಿಟ್ಟು ಬೇರೆ ಡೈರೆಕ್ಟರ್ಗಳಿಗೆ ಓಕೆ ಹುಡುಗಿಯಿಂದ ಮಾಡಿಸ್ಬೋದು ಅಂತ ಬಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಸರ್ ಇವಾಗ ನಿಮ್ಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಸಾಂಗ್ ಮ್ಯೂಸಿಕ್ ಇನ್ವಾಲ್ವ್ಮೆಂಟ್ ಹೇಗಿತ್ತು ಸರ್? ಆ್ಯಕ್ಚುಲಿ ಫಸ್ಟ್ ಒಂದು ಕತೆ ಹೇಳುವಾಗಲೇ ನನಗೆ ಇಷ್ಟ ಆಯಿತು, ಆಗಲಿ ಸರ್ ಹೇಳುವಾಗಲೇ ಇಷ್ಟ ಆಯಿತು. ಅವಾಗ ಒಂದು 5 ಸಾಂಗ್ ಇತ್ತು ಪ್ಲ್ಯಾನ್ ಇತ್ತು, ಅದೊಂದು 4 ಆಗಿ ಮಾಡಿ ಒಂದು ಶಿವಮ್ ಸಾಂಗ್ ಅದೇ ಹೇಳಿದ್ರಲ್ವಾ, ಆಮೇಲೆ 3 ಬಂತು. 3 ಬಂತು, ಆಮೇಲೆ ಒಂದು 4 ಮಾಡಿ ಡಿಸ್ಕಷನ್ ಹಿಂಗೆ ಬೇಕು, ಒಂದು 2 ಡುಯೆಟ್ ಇದೆ ಆ್ಯಕ್ಚುಲಿ, 2 ಡುಯೆಟ್. ಸರ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದನ್ನು ಶಿವನ್ ಸಾಂಗ್ ಮಾಡಿದ್ದು. ಹೌದು, ಇಲ್ಲ ಇಲ್ಲ ಅದಕ್ಕೆ ಮುಂಚೆ ಎಂಡೆಲ್ಲ ಅದೇ ಶೂಟಿಂಗ್ ಎಲ್ಲ Almost. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಕ್ವಶನ್ಸ್ ಆದ್ಮೇಲೆ ಇದು ಹಾ. ಪ್ಲಾನ್ ಮಾಡಿ ಇದೊಂದು ಸೆಟ್ ಆಗ್ತು, ತುಂಬಾ ಚೆನ್ನಾಗಿ ಬಂದಿದ್ದು ಸೆಟ್ ಎಲ್ಲ ಹಾಕಿ ಅವ್ರು ಮಾಡಿದ್ರಲ್ಲ. ಪ್ರೊಡ್ಯೂಸರ್ಸ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ, ಎಷ್ಟು ಏನು ಮಾಡಿದ್ರು ಚೆನ್ನಾಗಿ ಬರಬೇಕು ಎಲ್ಲ, ನಮ್ಮ ಮ್ಯೂಸಿಕಲ್ಲಿ ಎಲ್ಲ ಲೈವೇ ಯೂಸ್ ಮಾಡಿ ಮ್ಯಾಕ್ಸಿಮಮ್ ಚೆನ್ನಾಗಿ ಬರಬೇಕಂತ. ಅದಕ್ಕೆ ಸಮಯ ಒಂದು ಪ್ಯಾಥೋ ಸಾಂಗ್ ಇದೆ. ನೀವು ಅತಿ ಹೆಚ್ಚು ಯಾರನ್ನ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ನೀವು ಅತಿ ಹೆಚ್ಚು ಇಷ್ಟಪಡೋರು ಯಾರು? ಆ್ಯಕ್ಚುಲಿ ನಾನು ಐ ಆಮ್ ಫ್ರಮ್ ರಹಮಾನ್ ಇನ್ಸ್ಟಿಟ್ಯೂಟ್, ರಹಮಾನ್ ಸರ್ ಇನ್ಸ್ಟಿಟ್ಯೂಟ್. ಸ್ವಲ್ಪ ಇದು ನನಗಿರುತ್ತೆ ಹಂಸಲೇಖ ಸರ್ ತುಂಬ ಇಷ್ಟ ನನಗೆ, ಅವ್ರು ಮೆಲೋಡಿಸ್ ಅಂದರೆ ನನಗೆ ತುಂಬ ಆಕ್ಚುಲಿ ಇಳೆಯರಾಜ, ರಹಮಾನ್ ಸರ್ ಮ್ಯಾಕ್ಸಿಮಮ್ ಖಂಡಿತ ಇರುತ್ತೆ ಅಲ್ವಾ. ಬಟ್ ನಮಗೆ ಈಗ ಈ ಟ್ರೆಂಡಿಗೆ ಏನು ಅಪ್ಡೇಟ್ ಮಾಡಬೇಕು ಅದು ಅಪ್ಡೇಟ್ ಮಾಡ್ಕೊಂಡು ನಾವು ಹೇಗೆ ನೀವು ಸೆಟ್ ಅಲ್ಲಿ ಇಬ್ರು ಹೇಗೆ ಜಗಳ ಆಡ್ಕೊಂಡು ಇಲ್ಲ ಜಗಳ ಅವ್ರ ಇಲ್ಲ ಜಗಳ ಎಲ್ಲ ಎಂತ ಏನಿಲ್ಲ, ಬಟ್ ನಮಗೆ ಅಷ್ಟೊಂದು ಟೈಮ್ ಕೂಡ ಸಿಗ್ತಾ ಇರ್ಲಿಲ್ಲ ಯೂಶಲಿ. ಅಂದ್ರೆ ನಾವು ಒಂದ್ಸಲ ಫಸ್ಟ್ ಮಂಡ್ಯ ಶೂಟಿಂಗಿಗೆ ಹೋಗ್ಬೇಕಾದ್ರೆ ವಿವರ್ ಇನ್ ಎ ವೆರಿ ಹೆಕ್ಟಿಕ್ ಶೆಡ್ಯೂಲ್, ಅಂದ್ರೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವಾಗ. ಅಂಡ್ ಮೋರ್ ದೆನ್ ದಟ್ ನಮ್ ಶೂಟಿಂಗ್ ಆಗಿದ್ಮೇಲೆ ನಮಗೆ ಸ್ಪೇಸ್ ಕೊಡ್ತಾ ಇದ್ರು ಪ್ರಾಕ್ಟೀಸಿಗೆಲ್ಲ, ನಮಗೆ ಇವನ್ ಡೈರೆಕ್ಷನ್ ಟೀಮ್ ಆಗ್ಲಿ ನಮಗೆ ಸ್ಕ್ರಿಪ್ಟ್ಸ್ ಎಲ್ಲ ಕೊಡ್ತಾ ಇದ್ರು, ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಅಷ್ಟು ಅವಕಾಶ ಕೊಡ್ತಾ ಇದ್ರು. ಲೈಕ್ ಅಂದ್ರೆ ಶೂಟಿಂಗ್ ಆಗಿದ ತಕ್ಷಣ ನೀವ್ ಒಂದ್ ಕಡೆ ಆ ತರ ಅಲ್ಲ, ಎಂಟೈರ್ ಸೆಟ್ ಅಲ್ಲಿ ಎಲ್ಲರೂ ಒಂದೇ ತರ ಜೊತೆಯಾಗಿರ್ತಿದ್ವಿ. ದೆನ್ ಅದಾಗಿದ್ಮೇಲೆ ಬಿಗಿನಿಂಗ್ ಅವ್ರು ಒಂದ್ ಸ್ವಲ್ಪ ಡಿಫಿಕಲ್ಟೀಸ್ ಅಂತ ಹೇಳಿದ್ರೆ ಮಿಂಗಲ್ ಆಗೋದಕ್ಕೆ ಸ್ವಲ್ಪ ಡಿಫಿಕಲ್ಟೀಸ್ ಆಯ್ತು. ಬಟ್ ಅದಾದ್ಮೇಲೆ ಒಂದ್ಸಲ 1-2 ದಿವಸ ಶೂಟಿಂಗ್ ಸ್ಪಾಟಿಗೆಲ್ಲ ಬಂದ್ಮೇಲೆ ದೆನ್ ಇ ವಾಸ್ ಓಕೆ. ಆಮೇಲೆ ಏನು ಇಶ್ಯೂಸ್ ಏನಾಗಿಲ್ಲ, ಲೈಕ್ ವೆಲ್ ಅಂಡ್ ಗುಡ್. ಈ ಈಸ್ ಆಲ್ಸೋ ಪ್ರಿಪೇರ್ ಆಗೇ ಬರ್ತಿದ್ರು ಅವರು ಕೂಡ. ಇಟ್ಸ್ ನಾಟ್ ಲೈಕ್ ನನ್ನ ಪ್ರೊಡ್ಯೂಸರ್ ಮಗ ಆ ತರ ಆಟಿಟ್ಯೂಡ್ ಅಲ್ಲ ಅವನಿಗೆ. ಏನಾದ್ರು ಹೇಳ್ಕೊಟ್ರೆ ಡೈರೆಕ್ಟರ್ ಎಲ್ಲ ಹೇಳ್ಕೊಡ್ತಿದ್ರು, ಇವನ್ ಫೈಟ್ ಮಾಸ್ಟರ್ ಏನೇ ಹೇಳ್ಕೊಟ್ರು ನೀವು ವಾಸ್ ಲೈಕ್ ಓಕೆ ಟು ಡೂ ಇಟ್ ಅಂತ. ಆ ಯೂಶಲಿ ಕ್ವಾಲಿಟೀಸ್ ಬರೋದಿಲ್ಲಲ್ಲ ಮೋಸ್ಟ್ ಆಫ್ ದ ಪೀಪಲ್ಗೆ. ಸೊ ನನಗೇನು ಆ ಥರ ಆಟಿಟ್ಯೂಡ್ ಕಾಣಿಸ್ತಿಲ್ಲ, ನಾನು ಪ್ರೊಡ್ಯೂಸರ್ ಮಗ ನನ್ನ ಜೊತೆ ಬರಬಾರ್ದು, ನನ್ನ ದೂರ ಇರಬೇಕು. ವೆರಿ ಸ್ವೀಟ್ ಪರ್ಸನ್ ಆಕ್ಚುಲಿ. ಸೊ ಆ ಕ್ಯಾರೆಕ್ಟರ್ ಇಸ್ ವೆರಿ ಗುಡ್. ಅಂದ್ರೆ ಇವನ್ ನಮಗೂ ಭಯ ಇರುತ್ತೆ ಅಲ್ವಾ, ಪ್ರೊಡ್ಯೂಸರ್ ಮಗ ನಾವು ಒಂದ್ ಸ್ವಲ್ಪ ದೂರ ಇರಬೇಕು, ಏನಾದ್ರು ಹೆಚ್ಚು ಕಮ್ಮಿ ಆಗಿ ಪ್ರೊಡ್ಯೂಸರ್ಗೆ ಏನಾದ್ರು ಹೇಳ್ಕೊಟ್ಬಿಟ್ರೆ ಅಂತ ಹೇಳಿ. ಬಟ್ ಆ ಥರ ಅನಿಸ್ಲಿಲ್ಲ, ಈ ವಾಸ್ ವೆರಿ ಸ್ವೀಟ್. ಯಾಕೆ ಸರ್ ನೀವು ಅಷ್ಟು ಒಳ್ಳೆಯದು? ಮ್ಯಾಮ್ ನಂಗೆ ಶೂಟಿಂಗ್ ಏನಿದೆಯೋ ಅದು ಮುಗಿದ್ಮೇಲೆ ಮನೆಗೆ ಹೋದ್ರೆ ನಾನು ನಮ್ಮಪ್ಪ ಮಾತಾಡ್ತಾ ಇದ್ದಿದ್ದು, ಓಕೆ ಇಷ್ಟ ಆಗಿದೆ ಸೀನ್ಸ್, ಇನ್ನೆಷ್ಟು ಸೀನ್ಸ್ ಇದೆ, ಇದು ಯಾವಾಗ ಮಾಡಬೇಕು, ಆರ್ಟಿಸ್ಟ್ ಡೇಟ್ಸ್ ಯಾವಾಗ ಸಿಗುತ್ತೆ, ಅದನ್ನ ಬಿಟ್ರೆ ಅವ್ರು ಬಂದು ಏನಾಯ್ತು ಸೆಟ್ಟಲ್ಲಿ, ಏನಾಯ್ತು ಏನಿಲ್ಲ ಸೆಟ್ಟಲ್ಲಿ, ಓಕೆ ಇವತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇವತ್ತು ಸ್ವಲ್ಪ ಡೆಲ್ ಇತ್ತು, ಇದೇ ಹೊರತು ಇನ್ನೊಬ್ಬರ ಬಗ್ಗೆ ನಾವು ಯಾವತ್ತೂ ಮಾತಾಡಿಲ್ಲ. ಅಂಡ್ ನಮ್ಗೆ ಯಾರು ಸಪೋರ್ಟ್, ನಾನು ಅಟ್ಲೀಸ್ಟ್ ಹೋಗಿ ಹೇಳ್ತಾ ಇದ್ದೆ ಈ ಥರ ಡೈಲಾಗ್ ಸ್ವಲ್ಪ ಇದಾಯ್ತು, ಹೀರೋಯಿನ್ ಇದ್ರು ಅವಾಗ ಹೇಳ್ಕೊಟ್ರು, ಅಥವಾ ಸುದೀಪ್ ಸರ್ ಇದ್ರು, ಯಾರಾದ್ರೂ ಇರ್ಲಿ ಈ ತರ ಆಯ್ತು. ನಾವು ಸೆಟ್ಟಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ವಿಜಯ್ ಸರ್ ಬಂದಿದ್ರು ಫಸ್ಟ್ ಟೈಮ್. ಅವ್ರನ್ನ ನಾನು ಮೀಟ್ ಮಾಡಿ ಫಸ್ಟ್ ಟೈಮು ಅವರು ಸರ್ ಸಾಂಗ್ ಕೇಳಿ ಭಾರ್ಗವ್ ಅಂತ ಒಂದ್ಸರಿ ಹಾಕಿದ್ರು. ಫಸ್ಟ್ ಸಾಂಗ್ ಅಲ್ವ ಸರ್, ಅದೇ ಆ ಸಾಂಗ್ ಕೇಳಿದೆ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಸರ್ಗೆ ಹೇಳಿದೆ, ಸರ್ ಈ ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಅಂದೆ. ಆಮೇಲೆ ಹೌದಾ ಅಂದ್ರು. ಆಮೇಲೆ ಒಂದು ಅಷ್ಟಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳಿದ್ರು ಸರ್ ಹಿಂಗೆ ಇಷ್ಟ ಆಯ್ತು ಸರ್ ನನಗೆ, ಈ ಫಸ್ಟ್ ಟೈಮ್ ಕೇಳಿದ್ರೆ ಅದಕ್ಕೆ ಹಿಂಗೆ ಅನಿಸ್ತಿದೆ, ಇನ್ನೂ ಚೆನ್ನಾಗಿ ಔಟ್ಪುಟ್ ಮಾಡ್ಕೊಡ್ತೀನಿ ಅಂತ ಕೊಟ್ಟರು. ಆಮೇಲೆ ನನ್ನ ಹತ್ರ ಇವಾಗೂ ಇದೆ ಅದು ಟ್ರ್ಯಾಕ್ ಸಾಂಗ್ ಏನಿದೆ, ಇವತ್ತು ಲೈವ್ ಆದ್ಮೇಲೆ ಏನಿದೆ, ಅದೆರಡು ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ಅಲ್ವಾ ಲೈವ್ ಇದೆ ಈ ಥರ. ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಫಾದರ್ ಯೂಶ್ವಲಿ ಟ್ರಿಪ್ಸ್ಗೆ ಹೋಗಲ್ಲ, ಲೈಕ್ ಫ್ರೆಂಡ್ಸ್ ಜೊತೆ, ಅದು ಇವ್ರು ತುಂಬಾ ರೇರು. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ವಿಜಯ್ ಅರ್ಲಿ ಸರ್ ಆಗಲಿ ಆಲ್ವಿನ್ ಸರ್ ಜೊತೆನೆ ಜಾಸ್ತಿ ಲೊಕೇಶನ್ಗಾಗ್ಲಿ ಅಥವಾ ಲೈವ್ ಹೈದ್ರಾಬಾದ್, ಚೆನ್ನೈ ಆ ಕಡೆ ಎಲ್ಲ ತಿರ್ಗಾಡಿರೋದು ಅಂದ್ರೆ ಅವಾಗೇನೆ ಸರ್. ಎಲ್ಲೂ ಹೋಗಲ್ಲ ಅವ್ರು, ಜಾಸ್ತಿ ಫ್ಯಾಮಿಲಿ ಜೊತೆನೆ ಯೂಶಲಿ ಹೋಗೋದು. ಸಿನಿಮಾಗೆ ಬಂದಾದ್ಮೇಲೆ ಈ ತರ ಆಚೆ ಸ್ವಲ್ಪ ಇದಾಗಿದೆ. ಕನ್ನಡ ಓದೋಕೆ ಬರ್ತಿತ್ತಾ? ಕನ್ನಡ ಸ್ವಲ್ಪ ಕಷ್ಟನೇ ಬರ್ತಾ ಇರ್ಲಿಲ್ಲ, ಬಟ್ ತುಂಬಾ ಡಿಫಿಕಲ್ಟ್ ಆಯ್ತು ಆಕ್ಚುಲಿ ಅವನಿಗೆ. ಕನ್ನಡ ಅಂದ್ರೆ ಮಾತಾಡ್ತಾನೆ, ಅದೇ ಡೈಲಾಗ್ ಎಲ್ಲ ಯೂಶಲಿ ಕನ್ನಡದಲ್ಲಿ, ಬಟ್ ತುಂಬಾ ಪ್ರಿಪೇರ್ ಆಗ್ತಾ ಇದೆ ಅದಕ್ಕೋಸ್ಕರ. ಯೂಶಲಿ ಅವನಿಗೆ ಕನ್ನಡ ಓದಕ್ ಬರ್ತಾ ಇರ್ಲಿಲ್ಲ. ಅದೇ ಆಲ್ಮೋಸ್ಟ್ ಸ್ಟಡಿಡ್ ಅಂಡ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅಲ್ವಾ ಆಲ್ಮೋಸ್ಟ್. ಬಟ್
ಸೊ ಯೂಶುವಲಿ ಇವರಿಗೆ ಕನ್ನಡ ಬರೋದಿಲ್ಲ ಆಯ್ತಾ ಓದೋದಕ್ಕೆಲ್ಲ. ಸೊ ಅವಾಗ ಪ್ರಿಪ್ರೇಷನ್ ತುಂಬಾ ಮಾಡ್ಕೋತಿದ್ರು ಹೊರಗಡೆ ಏನೇನ್ ಬೇಕು ಅಂತೇಳಿ. ಇವನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವು ಕೂತ್ಕೊಂಡು ಬರ್ಕೊಂಡು ಇಟ್ ವಾಸ್ ವೆರಿ ಗುಡ್ ಆ ಟೈಮ್ಸ್ ಕೂಡ. ಅದಾಗಿದ್ಮೇಲೆ ಶೂಟಿಂಗ್ ಸೆಟ್ ಅಲ್ಲಿ ನಮ್ಮಿಬ್ಬರಿಗೆ ಬರೀ ಕಾಲಲ್ಲಿ ಓಡಾಡೋದು, ಅದು ಏನು ಗೊತ್ತಾ, ಕಲ್ಲು ಮುಳ್ಳು ಆ ತರ ಜಾಗ ಎಲ್ಲ. ನಮ್ ಡೈರೆಕ್ಟರು ಈಗ ನೋಡಿ ಯೂಶಲಿ ಇದ್ ಮಾಡ್ಬೋದು, ಲೈಕ್ ಪ್ರೊಡ್ಯೂಸರ್ ಇದಾರೆ, ಪ್ರೊಡ್ಯೂಸರ್ ಮಗ ಓಡ್ಸೋದ್ ಬೇಡ, ಬರೀ ಚಪ್ಪಲಿ ಹಾಕಿಸ್ಬಿಟ್ಟು ಓಡಿಸ್ಬೋಣ, ಇಲ್ಲ ಅವನಿಗೂ ಓಡಿಸಿದಾರೆ ನನ್ ಜೊತೆನೆ. ಅದಲ್ಲಿ ಲಾಸ್ಟ್ ಇದಿದ್ ಶೂಟು ಇಬ್ರು ಓಡಿದ್ವಿ, ಇಬ್ರುನು ಎಲ್ಲ ಆಯ್ತು. ಆಮೇಲೆ ನನ್ಗೊಂದ್ 2 days ಇಬ್ರು ಓಡಾಡಕ್ ಆಗಿಲ್ಲ. ಇಬ್ರಿಗೂ ಮುಳ್ಳು ಚುಚ್ಕೊಂಡಿತ್ತು, ಕಲ್ಲು ಚುಚ್ಕೊಂಡಿತ್ತು. ಅಂದ್ರೆ ಅವ್ರಿಗೆ ರಾ ಬೇಕಿತ್ತು, ನಮ್ ಡೈರೆಕ್ಟರ್ಗೆ ರಾ ಬೇಕಿತ್ತು, ಆ ಪೇನ್ ಕಾಣಿಸ್ಬೇಕಿತ್ತು. ಸೊ ಯೂಶಲಿ ನಮಗೆ ಯಾವ ತರ ಅನ್ಸುತ್ತೆ ಗೊತ್ತಾ, ಈ ತರ ಟೆಕ್ನಿಷಿಯನ್ಸ್ ಗಳ ಜೊತೆ ಎಲ್ಲ ವರ್ಕ್ ಮಾಡ್ಬೇಕು. ಇನ್ನೊಂದೇನಂದ್ರೆ ಡೇನು ಅಲ್ಲ, ನೈಟ್ ಶೂಟ್ ಅದು. ನೈಟ್ ಶೂಟು ಅದು ಬೇರೆ ಭಯ. ಅಂದ್ರೆ ಈ ಕಾಡ್ ಹತ್ರ ಇರ್ಬೇಕಾರೆಲ್ಲ ಹೊರಗಡೆ ಚೇಳು ಇಲ್ಲ ಹಾವು ಏನಾದ್ರು ಓಡಾಡಿದ್ರೆ ಏನಾದ್ರು ಕಚ್ಚಿದ್ರೆ ಏನಂದ್ರೆ ಇನ್ನೊಂದು ಕ್ಲೀನ್ ಮಾಡ್ಸಿದ್ರು, ನಾವೆಲ್ಲಿ ನೋಡ್ತೀವೋ ಅಲ್ಲಿ ಎಷ್ಟೇ ಅಟ್ಲೀಸ್ಟ್ ಪಾತ್ವೆ ತರ ಮಾಡ್ಕೊಡೋಣ ಅಂತ ಆದ್ರೂ ಇರುತ್ತಲ್ವಾ, ಕಳ್ಳು ಮುಳ್ಳು ಅದೆಲ್ಲ ಇದ್ದೇ ಇರುತ್ತೆ. ಕ್ಲೀನ್ ಆಗಿತ್ತು, ಬೇರೆ ಏನಾದ್ರು ಇರ್ಬೋದು ಅಂತ ಅದೊಂದು ಕ್ಲೀನ್ ಆಗಿತ್ತು. ಬಟ್ ಅದ್ ಬಿಟ್ರೆ ಕಲ್ಲು ಮುಳ್ಳೆಲ್ಲ ಇತ್ತು. ಕ್ಲೈಮ್ಯಾಕ್ಸ್ ಸೀನಲ್ಲಿ ಬಟ್ ಏನಂತ ಹೇಳಿದ್ರೆ ಆ ರಾನ ತೆಗಿಸ್ತಾರೆ ಅಲ್ವಾ, ಲೈಕ್ ಇದೇ ತರ ಬೇಕು ಅಂತ ಏನಂತಾರೆ ಅವ್ರು ಅಡ್ಜಸ್ಟ್ ಆಗೋದಿಲ್ಲ. ಅಂದ್ರೆ ಈ ಸೆಟ್ಟಿಗೆ ಈ ಶಾರ್ಟಿಗೆ ಅದೇ ತರನೇ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಬಟ್ ಆಸ್ ಅ ಆರ್ಟಿಸ್ಟ್ ಆಗಿ ವಿ ನೀಡ್ ಟು ಡೂ ಇಟ್. ನಮ್ ಡೈರೆಕ್ಟರ್ ಏನ್ ಅನ್ಕೊಂಡಿರ್ತಾರೆ ಅದನ್ನ ವಿ ನೀಡ್ ಟು ಡೂ ಇಟ್. ಬಟ್ ಆ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು. ರವಿ ಕಾಳೆ ಸರ್ ಅವರೆಲ್ಲ ಬಂದಾಗ ಮಳೆ ಸೀನ್ಸ್ ಗಳಾಗಿರ್ಬೋದು, ಆಮೇಲೆ ಇನ್ನು ಕಾಕ್ರೋಚ್ ಸರ್ ಅವ್ರದ್ದೆಲ್ಲ ಸೀನ್ಸ್ ಗಳು ನೋಡ್ಬೇಕಾರೆ ಡೆಡಿಕೇಶನ್ ಎಷ್ಟು ನಮಗನ್ಸು, ಓ ಮೈ ಗಾಡ್ ಹೆಂಗ್ ಮಾಡ್ತಾ ಇದಾರೆ, ನಾಟ್ ಸ್ಕೇರ್ಡ್. ಕೆಲವೊಂದು ಸೀನ್ಸ್ ಗಳೆಲ್ಲ ಇತ್ತು, ಐ ಡೋಂಟ್ ವಾಂಟ್ ಟು ಟೆಲ್ ಯಾವ್ದೆಲ್ಲ ಸೀನ್ಸ್ ಗಳು ಅಂತ, ಬಟ್ ಅದನ್ನೆಲ್ಲ ನೋಡ್ಬೇಕಾದ್ರೆ ವಾವ್, ಅಂದ್ರೆ ಅವರಿಂದ ಕಲಿಯೋದು ತುಂಬಾ ಇದೆ. ಲೈಕ್ ದೇ ಆರ್ ಆಲ್ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್. ಇಟ್ ವಾಸ್ ವೆರಿ ಗುಡ್. ಅದೇ ಇವಾಗ ಕಾಕ್ರೋಚ್ ಸುಧೀರ್ ಅವರಾಗಿರ್ಬೋದು, ಯಶ್ ಶೆಟ್ಟಿ ಅವರಾಗಿರ್ಬೋದು, ಇವ್ರಗಳ ಜೊತೆ ಆಕ್ಟ್ ಮಾಡಿದೀರಾ. ಯಾಕಂದ್ರೆ ಅಂದ್ರೆ ಫಸ್ಟ್ ಸಿನಿಮಾದಲ್ಲೇ ಇವ್ರಗಳ ಜೊತೆ ಆಕ್ಟ್ ಮಾಡಿದೀರಾ ಅಂದ್ರೆ ಅದೊಂದು ಖುಷಿ ಇರುತ್ತೆ. ಮತ್ತೆ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಲ್ಲ ಅನ್ನೋದೊಂದು, ಯಾಕಂದ್ರೆ ಅಷ್ಟು ಈಸಿ ಅಲ್ಲ. ಈಗ ಆಲ್ರೆಡಿ ಅವರು ತಮ್ಮದೇ ಆದಂತ ಫ್ಯಾನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡವ್ರು, ಗುರ್ತಿಸ್ಕೊಂಡವ್ರು ಇಂಡಸ್ಟ್ರಿನಲ್ಲಿ. ಅದೊಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ ಇವ್ರ ಜೊತೆ. ಯಾಕಂದ್ರೆ ನಾವು ಸ್ವಲ್ಪ ಹೈಲೈಟ್ ಆಗ್ಬೇಕಲ್ಲ ಪರ್ಫಾರ್ಮೆನ್ಸ್ ಆಗಿರ್ಬೋದು ಪ್ರತಿಯೊಂದರಲ್ಲಿ. ಹೇಗಿತ್ತು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್? ಅವ್ರ ಜೊತೆ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ನನ್ಗೂ ಇತ್ತು, ಅಟ್ಲೀಸ್ಟ್ ನಾನು ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಸುಮ್ನೆ ಅವ್ರಿಗೆ ಇನ್ನೊಂದು ಟೇಕ್ ಕೇಳಿದ್ರೆ ಏನಂತಾರೇನೋ ಅಂತ. ಆಯ್ತು, ನಂದು ಎಸ್ ಟಿ ಸರ್ ಜೊತೆ ಆಲ್ಮೋಸ್ಟ್ ಒಂದು 3-4 ಟೇಕ್ ಆಯ್ತು. ಇವಾಗ ತುಂಬಾ ನಾರ್ಮಲ್ ಆಗಿದ್ರು. ಆಯ್ತು, ಏನಾಗಲ್ಲ, ಇನ್ನೊಂದು ಮಾಡೋಣ, ಓಕೆ, ನೋ ವರೀಸ್. ಆಮೇಲೆ ಅವ್ರ ತಪ್ಪೇನಿದೆ ಸರ್ ಏನಾದ್ರು ಹೇಳಿದ್ರೆ, ನೋಡಿ ಇದೇನಿದೆ ಅದೊಂದು ಕರೆಕ್ಷನ್ ಮಾಡ್ಕೊಳ್ಳಿ ಅಷ್ಟೇ, ಮುಗೀತಲ್ವಾ, ಯಾಕೆ ತಲೆ ಕೆಡ್ಸ್. ಮಳೆ ಬರ್ತಿತ್ತು ಅವತ್ತು ಒಂದು ಸೀನಲ್ಲಿ, ಯಾವುದೋ ಒಂದು ಸೀನಲ್ಲಿ ಮಳೆ ಬರ್ತಿತ್ತು, ಅದು ತಪ್ಪಾಯ್ತು. ಮಳೆ ಬರ್ತಾನೆ ಇದೆ, ಸರ್ ಶಾರ್ಟ್ ಕಟ್ ಮಾಡಿದ್ರು. ನಾನು ಈ ಕಡೆ ನಿಂತ್ಕೊಂಡು ಡೈರೆಕ್ಟರ್ ಸರ್ ಬಂದು ಮಾತಾಡ್ತಾ ಇದ್ರು. ಕಟ್ ಮಾಡಿ ಹೇಳಿದ್ರು ಶೆಟ್ಟಿ ಸರ್ ಸೈಡಲ್ಲಿ ನಿಂತಿರಿ ಬರೋರಂತೆ ಅಂತ. ಇನ್ನೇನು ಸರ್ ಪರವಾಗಿಲ್ಲ ಬಿಡಿ ಸರ್, ಮಳೆ ಇನ್ನೇನು ನೆಂದೋಗಿದ್ದೀನಿ, ಹಿಂಗಿದ್ರು ಪರವಾಗಿಲ್ಲ, ಇದು ಮುಗಿಸ್ಬಿಟ್ಟೆ ಹೋಗ್ತೀನಿ ಅಂತ. ಆ ಥರ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಆರ್ಟಿಸ್ಟ್ ಎಲ್ಲಾರು. ಆಮೇಲೆ ಎಲ್ಲಾರ್ದು ಒಂದೊಂದು ಶೇಡ್ ಇದೆ ಸಿನಿಮಾದಲ್ಲಿ. ಹೌದು, ಎಲ್ರದ್ದು ಬೇರೆ ಬೇರೆ ಶೇಡ್ ಇದೆ, ತುಂಬಾ ಚೆನ್ನಾಗಿದೆ. ಸರ್ ಈ ಸಿನಿಮಾದಲ್ಲಿ ಒಂದು 4 ಸಾಂಗ್ ಇದೆ ಅಂತ ಹೇಳಿದ್ರಲ್ಲ, ಯಾವ್ದು ಇಷ್ಟ ಸರ್ ನಿಮ್ಗೆ ನೀವು ಮಾಡಿರೋ ಸಾಂಗ್? ಅಂದ್ರೆ ಮಕ್ಳಿಗೆ ಎಷ್ಟು ಜನ ಮಕ್ಳು? ಇಬ್ರು ಮಕ್ಳು ಅಂದ್ರೆ ಇಬ್ರಲ್ಲಿ ಯಾರು ಇಷ್ಟ ಅಂದಂಗೆ ಆಯ್ತು. 4 ಸಾಂಗ್ ನನಗೆ ಇಷ್ಟ ಆಗಿದೆ. ಯಾವ ಮಕ್ಳನ್ನ ಆರಿಸ್ಲಿ ನಂಗೆ. ಸರಿ, ಇವಾಗ ಅವ್ರಿಗೆ 4 ಜನ ಮಕ್ಳು, 4 ಜನ ಮಕ್ಳು ಇಷ್ಟ ಆಯ್ತು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸಾಂಗ್ 4 ಸಾಂಗ್ ಅಲ್ಲಿ? ನನಗೆ ಆಲ್ಮೋಸ್ಟ್ ಎಲ್ಲ. ಯಾಕಂದ್ರೆ ನಾನಿರೋದೇ ಒಂದ್ 3 ಸಾಂಗ್ ಇದೆ, 2 ಡ್ಯೂಯೆಟ್ ಸಾಂಗು, 1 ಪ್ಯಾಥೋ ಸಾಂಗು. ಅಂಡ್ ಶಿವಮ್ ಸೆಟ್ಟಿಂಗ್ ನಾನು ಹೋಗಿರ್ಲಿಲ್ಲ, ಬಟ್ ಲಾಸ್ಟಿಗೆ ಎಲ್ಲ ಶೂಟಿಂಗ್ ಇದೆಲ್ಲ ತೋರಿಸ್ಬೇಕಾದ್ರೆ ಲಾಸ್ಟ್ ಶಿವಮ್ ಸಾಂಗಿಗೆ ಓ ಮೈ ಗಾಡ್ ಇಷ್ಟು ಚೆನ್ನಾಗಿ ಮಾಡಿರಲ್ಲ. ಅಂದ್ರೆ ಇಟ್ ವಾಸ್ ಅ ಸೆಟ್ ಅಲ್ವಾ, ನನಗೆ ಯಾವತ್ತ ಹೋಗೋ ಚಾನ್ಸ್ ಸಿಗ್ಲಿಲ್ಲ. ಅಂದ್ರೆ ಅವ್ರು ಕರೆದಿದ್ರು, ಬಟ್ ನಾನು ಐ ವಾಸ್ ವೆರಿ ಬಿಸಿ ಆ ಟೈಮಲ್ಲಿ. ಬಟ್ ಅವಾಗ ನೋಡ್ಬೇಕು ನಾನು ಚೆನ್ನಾಗಿ ಸೆಟ್ಟಲ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈವನ್ ಔಟ್ಪುಟ್ ಬಂದಾಗ್ಲೂ ನಾನು ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅವಾಗ ಆಲ್ಮೋಸ್ಟ್ ಆಲ್ರೆಡಿ ಪ್ರಿಪೇರ್ಡ್ ಆಗ್ಬಿಟ್ಟಿದ್ರು ಎಲ್ಲ, ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅಂದ್ರೆ ಯೂಶುವಲ್ ತೆಗಿಯೋದಕ್ಕಿಂತ ಒಂದು ಸೆಟ್ ಹಾಕಿ ತೆಗಿಯೋದು, ಅದನ್ನ ನಮಗೆ ನೋಡಕ್ ಸಿಕ್ಕೋದು ಇಟ್ಸ್ ವೆರಿ ರೇರ್. ಯೂಶಲಿ ಮೋಸ್ಟ್ ಆಫ್ ದ ಮೂವೀಸ್ ಅಲ್ಲಿ ಅಷ್ಟೊಂದು ರಿಸ್ಕ್ ಎಲ್ಲ ತಗೊಳ್ಳೋದಿಲ್ಲ, ಸ್ಪೆಷಲಿ ಫಸ್ಟ್ ಮೂವಿಲಿ ಯೂಶಲಿ ತಗೊಳ್ಳಲ್ಲ. ಅಂತದ್ರಲ್ಲಿ ಇಲ್ಲ, ಅಂದ್ರೆ ಆ ಹೆಸರಿಗೆ ಅದೊಂದು ಸಾಂಗ್ ಬೇಕು. ಆ ಸಾಂಗ್ ನೀವು ಕೇಳಿದ್ರೆ ಸಂಸ್ಕೃತದಲ್ಲಿ ಮಾಡಿರೋದು, ಆ ಬೀಟ್ಸ್ಗಳನ್ನ ಕೇಳ್ಬೇಕಾದ್ರೆ ಪದೇ ಪದೇ ರಿಪೀಟೆಡ್ ಕೇಳ್ಬೇಕು ಅಂತ ಅನ್ಸುತ್ತೆ. ಸೊ ಆ ತರ ಸಾಂಗ್ ಆಕ್ಚುಲಿ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಎಂತ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಲಿರಿಕ್ಸ್ ಶ್ರೀರಾಮ್ ತಪಸ್ವಿ ಅಂತ
ಸಂಸ್ಕೃತದಲ್ಲಿ ಮಾಡಿದರೆ, ಹೈದ್ರಾಬಾದ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಉಳಿದಿದ್ದು ಇನ್ನೆರಡು. ಇನ್ನೆರಡು ಒಂದು ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್, Ghost. ಪ್ಯಾಥೋ ಸಾಂಗ್, ಗೋಸ್ಪೇಸ್ ಕವಿರಾಜ್ ಸರ್ ಅವರಿಬ್ರು ಲವ್ ಸಾಂಗ್ ಲವ್ ಸಾಂಗ್ ಡುಯೆಟ್ ಮಾಡ್ತಾರೆ. ನಿಮ್ಮ ಮೂವರಿಗೆ ಈ ಸಿನಿಮಾ ಎಷ್ಟು ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗ್ತದೆ? ಮ್ಯಾಮ್ ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫಸ್ಟ್ ಶೂಟಿಂಗಲ್ಲಿ ಫಸ್ಟ್ ಸಿನಿಮಾಲಿ ಈ ಥರ ಕ್ಯಾಸ್ಟಿಂಗ್ ಸಿಗೋದು, ಈ ಥರ 4 ಸಾಂಗ್ಸ್ ಯಾವಾಗ ತುಂಬ ಎಲ್ರಿಗೂ ಇಷ್ಟ ಆಗಿದೆ. ಆಮೇಲೆ ಒಂದೊಳ್ಳೆ ಸ್ಟೋರಿ ಆಯ್ಕೆ ಮಾಡಿದ್ದೀನಲ್ವ, ಅದ್ರಲ್ಲಿ ತುಂಬ ಖುಷಿ ಇದೆ. ಆಮೇಲೆ ಇನ್ನೊಂದೇನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್, ಯಾಕಂದರೆ ಈ ಸಿನಿಮಾಯಿಂದನೇ ನಾನು ತುಂಬ ಕಷ್ಟ ಬಿದ್ದಿದ್ದೀನಿ ಸಿನಿಮಾಗೆ, ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇವ್ರು ಇಬ್ಬರು ಪ್ಯಾರನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ, ಸ್ಕ್ರೀನಲ್ಲಂತೂ ಕ್ಯೂಟ್ ಆಗಿರುತ್ತೆ. ಸೊ ನನಗೆ ಆ್ಯಕ್ಚುಲಿ ಇದು ಸೆಪ್ಟೆಂಬರ್ 5ಗೆ ರಿಲೀಸ್ ಆಗುವಾಗ ಇದು ನಂದು ಸೆಕೆಂಡ್ನೇ ಮೂವಿ ರಿಲೀಸ್ ಆಗ್ತಿರೋದು. ನನಗೆ ಬಟ್ ಈ ಸಬ್ಜೆಕ್ಟಲ್ಲಿ ಹಾಕಿರೋ ಎಫರ್ಟು ಮೇ ಬಿ ನನ್ನ ಫಸ್ಟ್ ಸಬ್ಜೆಕ್ಟಲ್ಲಿ ರಿಲೀಸ್ ಆದಾಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಇದೆ. ಎಫರ್ಟ್ ಆಗಿರ್ಬೋದು, ನಾನು ಪಟ್ಟಿರೋ ಕಷ್ಟ ಆಗಿರ್ಬೋದು, ಬಟ್ ಔಟ್ಪುಟ್ ನೋಡುವಾಗ ಆ್ಯಕ್ಚುಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಹಾಗಾಗಿ ಅಟ್ಲೀಸ್ಟ್ ನನ್ನ ಆ್ಯಕ್ಚುಲಿ ಗೋಲ್ ಏನಂತ ಹೇಳಿದ್ರೆ, ಯೂಶಲಿ ಈ ಒಂದು ಆರ್ಟಿಸ್ಟ್ನ ನೋಡಿದಾಗ ಓಕೆ ಈ ಹುಡುಗಿಯಿಂದ ಮಾಡಿಸ್ಬೋದು ಅಂತ ಒಂದು ಡೈರೆಕ್ಟರ್ ಅವ್ರ ಎನಿ ಟೀಮಿಗೆ ಬಂದರೆ ಸಾಕು ಅಂತ, ಅಟ್ಲೀಸ್ಟ್ ಒಂದೊಳ್ಳೆ ಆರ್ಟಿಸ್ಟ್ ಆಗಿ ಗುರುತಿಸ್ಕೋಬೇಕು ಅಂತೇಳಿ ಮೇ ಬಿ ಅದಕ್ಕೆ ಈ ಆ್ಯಕ್ಚುಲಿ ಸಬ್ಜೆಕ್ಟು ಆಗತ್ತೆ ಅಂತ ಅನಿಸುತ್ತೆ ನನಗೆ. ಇನ್ನೊಂದೇನಂದ್ರೆ ಈ ಸಿನಿಮಾಲ್ ನನಗೆ ಇಂಟ್ರಡಕ್ಷನ್ ತುಂಬಾ ಪವರ್ಫುಲ್ ಆಗಿ ಕೊಟ್ಟಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ತುಂಬಾ ಪವರ್ಫುಲ್ ಆಗಿ ಕೊಟ್ಟಿದ್ದಾರೆ. ಅದು ಎಲ್ಲ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಇಷ್ಟನೂ ಆಗಿದೆ, ತುಂಬಾ ಜನಕ್ಕೆ ಇವತ್ತು ಕೇಳ್ತಾ ಇದ್ದಾರೆ. ಆಮೇಲೆ ಹೊಸ ನಮ್ಮ ಕ್ರಿಶ್ ಮ್ಯೂಸಿಕ್ಸ್ ಬ್ಯಾನರ್ ಅಲ್ಲಿ ಇಷ್ಟು ಚೆನ್ನಾಗಿ ಸಾಂಗ್ ಓಡಿದೆ ಅಂದ್ರೆ ಅದು ತುಂಬಾ ಖುಷಿ ಇದೆ. ಇದುವರೆಗೂ ನಿಮ್ಮ ಸಿನಿಮಾ, ನಿಮ್ಮ ತಂದೆಯವರು ನಿಮ್ಮ ಹೀರೋ ಆಗಿ ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾ, ಇದುವರೆಗೂ ನಿಮ್ಮ ತಂದೆಯವರಿಗೆ ನೀವು ಹೇಳ್ಬೇಕು ಅನ್ಸಿದ್ರು ಕೂಡ ಹೇಳಕ್ ಆಗದೆ ಇರುವಂತ ಯಾವ್ದಾದ್ರು ವಿಷಯ ಇದ್ರೆ ಹೇಳ್ಕೊ. ವಿಷಯ ಅಂತೇನು ಮ್ಯಾಮ್, ನಮ್ಮ ಡ್ಯಾಡ್ ನನಗೆ ನನಗೆ ಬುದ್ಧಿ ಬಂದಾಗಿಂದ ಅವ್ರು ನನ್ನ ಫ್ರೆಂಡೇ ಮ್ಯಾಮ್. ಏನಾದರೂ ಹೇಳ್ಕೊತೀನಿ, ಏನಾದರೂ ಟೀಚರ್ ಬೈದ್ರೆ ಅದು ಹೋಗಿ ಹೇಳ್ತೀನಿ, ಅಕಸ್ಮಾತ್ ಏನಾದರೂ ಫೇಲ್ ಆದ್ನ ಅದು ಹೋಗಿ ಹೇಳ್ತೀನಿ. ಒಂದು ಫ್ರೆಂಡ್ ಥರ ಬೆಳೆಸಿದಾರೆ ಮ್ಯಾಮ್, ನನ್ನಾಗಲಿ ನನ್ನ ತಮ್ಮನಾಗಲಿ ಇಬ್ಬರನ್ನೂ ಅದೇ ರೀತಿ ಬೆಳೆಸಿರೋದು. ಏನು ಮುಚ್ಚಿರೋ ಅಂತ ವಿಷಯ ಏನು ಇರೋದೇ ಇಲ್ಲ ಅಂತ. ಸರ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಸಾಂಗ್ಸ್ ಈ ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ, ರೀಚ್ ಆಗಿದೆ, ತುಂಬಾ ಇಂಪಾರ್ಟೆಂಟ್. ವಿಜುವಲ್ಸ್ ಅಷ್ಟೇ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದಲ್ಲ, ಈಗ ನೋಡ್ತಾ ಇದ್ವಿ ಲೈಕ್ ಸಾಕಿ. ಫೈನಲಿ ಸೆಪ್ಟೆಂಬರ್ 5ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆಡಿಯನ್ಸ್ ಏನ್ ಹೇಳ್ತೀರಾ? ಹೊಸದಾಗಿ ಒಂದು ಸಿನಿಮಾ ಮಾಡಿದೀವಿ, ಹೊಸಬ್ರಿಗೆ ಒಂದು ಅವಕಾಶ ಕೊಡಿ. ಯಾಕಂದ್ರೆ ಅವ್ರು ಇವಾಗ ಥಿಯೇಟರ್ಗೆ ಬಂದು ನಮ್ಮ ತಪ್ಪೇನಿದೆ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಕಲ್ತ್ಕೋಬೋದು. ಈಗ ಅವ್ರು ಥಿಯೇಟರ್ಗೆ ಬಂದಿಲ್ಲ ಅಂದ್ರೆ ನಮ್ಮ ತಪ್ಪನ್ನು ತೋರಿಸೋರು ಯಾರು ಇರಲ್ಲ ಅಲ್ವಾ. ಈಗ ನಾವು ಕೆಲಸ ಮಾಡಿದೀವಿ, ಈಗ ಅವ್ರದ್ದೇ ಆಗ್ಲಿ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ. ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಏನಿದೆ ಅಂತ ಯಾರು ಹೇಳಕ್ಕಾಗಲ್ಲ. ಅವ್ರು ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ತಪ್ಪಿದೆ ಅಂತ ಹೇಳಿದ್ರೆ ಅದನ್ನ ತಿದ್ಕೊಳ್ದಿದ್ರೆ ನನ್ನ ತಪ್ಪು, ಅವ್ರು ಹೇಳಿಲ್ಲ ಅಂದ್ರೆ ಅವ್ರ ತಪ್ಪು. ಕರೆಕ್ಟ್ ಅಲ್ವಾ? ಅಂದ್ರೆ ಹೊಸೊಬ್ರಿಗೆ ನಿಜವಾಗ್ಲೂ ವಿ ನೀಡ್ ಅ ಕ್ರಿಟಿಕ್ಸ್. ಎಲ್ಲಾನು ಕೂಡ ನಾವು ತಪ್ಪು ಮಾಡಿದಾಗ ಇಲ್ಲ ಇದು ತಪ್ಪು ಅಂತ ಹೇಳೋದು ಬೇಕು, ಸರಿ ಮಾಡಿದಾಗ ಬೆಂತೊಟ್ಟೋರು ಬೇಕು. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಹೊಸೊಬ್ರದಲ್ವಾ ಅಂತ ಹೋಗೋದೇ ಇಲ್ಲ, ಯಾರು ಸ್ಟಾರ್ ಕ್ಯಾಸ್ಟ್ ಇಲ್ಲ ಅನ್ನೋದಕ್ಕಿಂತ ಒಂದ್ಸಲ ಬಂದ್ಬಿಟ್ಟು ನೋಡಿ, ಅದಾಗಿದ್ಮೇಲೆ ನಾವು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ವಿ ಆರ್ ರೆಡಿ ಟು ತಿದ್ದ. ನಿಮಗೆ ತುಂಬಾ ಇಷ್ಟ ಆದ್ರೆ ಪ್ಲೀಸ್ ಅಪ್ರಿಶಿಯೇಟ್ ಮಾಡಿ. ಬಟ್ ಒಟ್ನಲ್ಲಿ ಫ್ಯಾಮಿಲಿ ನೋಡೋ ಅಂತ ಸಬ್ಜೆಕ್ಟ್ ಇದು, ಅಂದ್ರೆ ಯಾರೋ ನೋಡ್ಬಾರ್ದು ಆ ತರ ಅನ್ನಲ್ಲ. ಇಡೀ ಫ್ಯಾಮಿಲಿನ ಕೂತ್ಕೊಂಡು ಇವನ್ ಚಿಕ್ಕ ಮಕ್ಳನ್ನ ಕೂತ್ಕೊಂಡ್ಬಿಟ್ಟು ನೋಡೋ ಅಂತ ಸಬ್ಜೆಕ್ಟ್ ಇದು. ಪ್ಲೀಸ್ ದಯಮಾಡಿ ಮಿಸ್ ಮಾಡದೆ ನೋಡಿ. ಎಲ್ಲರೂ ಸೆಪ್ಟೆಂಬರ್ 5ಗೆ ರಿಲೀಸ್ ಆಗ್ತದೆ ನಮ್ಮ ಅಷ್ಟೇ, ಥಿಯೇಟರ್ಗೆ ಬಂದು ನೋಡ್ಬೇಕು. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಪ್ರೊಡ್ಯೂಸರ್, ಎಲ್ಲ ಕಷ್ಟಪಟ್ಟು ಮಾಡಿದೀವಿ. ಸಿನಿಮಾ ಥಿಯೇಟರ್ ಬಂದು ನೋಡ್ಬೇಕು. ಇವತ್ತು ಸಿನಿಮಾ ಅಂದ್ರೆ ಎಲ್ಲಾರು ಕಷ್ಟ ಬಿದ್ದಿರ್ತೀವಿ, ಅದಕ್ಕೆ ಎಲ್ಲಾರು ಕಷ್ಟ ಬಿದ್ದಿದೀವಿ. ಸೆಪ್ಟೆಂಬರ್ 5 ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ. ಸರ್ ನೀವು ಪಕ್ಕಾ ಪ್ರೊಡ್ಯೂಸರ್ ಮಗ ತಪ್ಪು ಮಾಡಿದ್ರಿ. ಯಾಕೆ ಮೇಡಮ್ ಅಷ್ಟೊಂದು ತಪ್ಪು ಮಾತಾಡಿದ್ರೆ? ಹೇಳೋ ರೀತಿ ಇತ್ತಲ್ಲ, ಅದು ಆಕ್ಚುಲಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಬೇಕು ಬಂದು ನೋಡಿ ಹೀಗೆ. ಬಟ್ ನೀವ್ ಹೇಳಿದಿತ್ತಲ್ಲ ಅದು ಮ್ಯಾಮ್, ಈಗ ಅದು ನಿಜ ಅಲ್ವಾ? ಅಂದ್ರೆ ಲೈಕ್ ಫಸ್ಟ್ ಮೂವಿ ಅಂದಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ. ಅಂಡ್ ಸ್ಪೆಷಲಿ ಯೂಶಲಿ ಮೊದ್ಲೇ ಎಲ್ಲರೂ ಏನಂತಾರೆ ಇದ್ ಮಾಡ್ಬಿಡ್ತಾರೆ, ಅಂದ್ರೆ ಪ್ರೊಡ್ಯೂಸರ್ ಮಗ
ಏನ್ ಮಾಡಿರಲ್ಲ ಅಂತ. ಇಟ್ ಹ್ಯಾಪನ್ಸ್, ಇಟ್ ಇಸ್ ರಿಯಲಿ ಹ್ಯಾಪನ್ಸ್. ಸೊ ಅವಾಗ ಮನ್ಸಲ್ಲಿ ಏನೇನ್ ಆಗ್ತಿರುತ್ತೆ, ಅಯ್ಯೋ ನಾನು ಎಷ್ಟು ಕಷ್ಟಪಟ್ಟಿದ್ರು ಅಟ್ಲೀಸ್ಟ್ ಒಂದು ಅವಕಾಶ ಕೊಡೋದಿಲ್ಲಲ್ಲ, ಅಟ್ಲೀಸ್ಟ್ ಒಂದ್ಸಲ ನೋಡೋದಿಲ್ಲಲ್ಲ ಅಂತ ಅವ್ರಿಗೂ ಮನ್ಸಲ್ಲಿ ಓಡಾಡ್ತಿರುತ್ತೆ. ಇಟ್ಸ್ ರಿಕ್ವೆಸ್ಟ್ ಅವನಿಗೆ ಏನಂತ ಹೇಳಿದ್ರೆ, ನನ್ ಫಸ್ಟ್ ಚಿತ್ರ ಕಷ್ಟಪಟ್ಟು ಎಲ್ಲ ಮಾಡಿದೀನಿ, ದಯಮಾಡಿ ಪ್ಲಸ್ ಬಂದ್ ನೋಡಿ ಅಂತ. ಅದೊಂದಿರುತ್ತಲ್ವಾ, ಕಷ್ಟ ಬಿದ್ಮೇಲೆ ನಂಗೆ ಪ್ರತಿಫಲ ಬೇಕೇ ಬೇಕು ಅಂತ. ಅದು ಖಂಡಿತ ಸರ್. ಯಾಕಂದ್ರೆ ಈ ನಾನ್ ಏನು ಕಾನ್ಫಿಡೆನ್ಸ್ 4 ಸಾಂಗ್ ಗೆದ್ದಿದ್ದೀನಿ, ಟ್ರೈಲರ್ ಗೆದ್ದೀನಿ, ಎಲ್ಲ ಗೆದ್ದೀನಿ, ಸಿನಿಮಾನು ಗೆಲ್ತೀನಿ. ಯಾಕಂದ್ರೆ ಕಷ್ಟಪಟ್ಟಿರೋದು ಯಾವತ್ತು ನಮ್ಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇದುವರೆಗೂ ನಿಮ್ ಜೊತೆ ಮಾತಾಡಿದೆ, ಆಕ್ಚುಲಿ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮ ಸಿನಿಮಾಗೂ ಮತ್ತೆ ನಿಮ್ಗೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.